ರಾಜ್ಯ ಕೈಪಾಳ್ಯದಲ್ಲಿ ಕುರ್ಚಿ ಸಮರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಂತರಿಕ ಸಂಘರ್ಷ ದಿನೇ ದಿನೇ ಬೇರೆಯದೇ ಹಂತಕ್ಕೆ ತಲುಪುತ್ತಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ಲದ ಸಿಎಂ ಕುರ್ಚಿ ಸಮರ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್. ಜನವರಿ ಮೊದಲ ವಾರವೇ ಪವರ್ ಶೇರಿಂಗ್ ಸಂಘರ್ಷ ಹೆಚ್ಚಾಗತ್ತೆ ಅಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಹೇಳಿಕೆಗಳಿದೆ. ಜನವರಿ 8ರ ನಂತರ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆ ಆಗತ್ತೆ ಮಹತ್ವದ್ದು. ಶತಾಯಗತಾಯ ತಮ್ಮ ಬೇಡಿಕೆಯ ಈಡೇರಿಕೆಗೆ ಸಿದ್ದರಾಮಯ್ಯ ಬಡ ಹಾಗೂ ಡಿಕೆ ಶಿವಕುಮಾರ್ ಬಡದಿಂದ ಕಸರತ್ತಂತೂ ಆಗತ್ತೆ. ನವೆಂಬರ್ 21 ಆಯ್ತು, 2.5 ವರ್ಷ ಕಂಪ್ಲೀಟ್ ಆಯ್ತು. ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ KN ರಾಜಣ್ಣ ಅವರು ಹೇಳಿಕೆಯ ಬಾಂಬ್ ಸ್ಫೋಟಿಸಿದ್ರು. ಇನ್ನೇನು ಬಿಹಾರದಲ್ಲಿ ಎಲೆಕ್ಷನ್ ಅನ್ನ ಕಾಂಗ್ರೆಸ್ ಪಕ್ಷದವರು ಗೆದ್ದಿದ್ರೆ ಹೈಕಮಾಂಡ್ ಬರ್ತಾ ಇತ್ತು, ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲಾಗ್ತಾ ಇತ್ತು ಅಥವಾ ಮನವರಿಕೆಯ ಪ್ರಯತ್ನಗಳು ಏನೋ ಒಂದು ಡೆವಲಪ್ಮೆಂಟ್ಸ್ ಅಂತೂ ಆಗ್ತಾ ಇತ್ತು. ಅದರ ಮಧ್ಯದಲ್ಲಿ ಇಬ್ರು ಕೂಡ ವೇದಿಕೆಗಳನ್ನ ಶೇರ್ ಮಾಡ್ಕೊಂಡ್ರು ಕೂಡ ಒಬ್ರು ಮುಖ ಒಬ್ರು ನೋಡ್ತಾ ಇರಲಿಲ್ಲ. ಮಾರ್ಮಿಕವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದೆಲ್ಲದ್ರ ಮಧ್ಯೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರು ರಾಜ್ಯಕ್ಕೆ. ಅದಾದ ಮೇಲೆ ಇಬ್ಬರ ನಡುವಿನ ಕಿತ್ತಾಟ ಇರಿಸು ಮುರಿಸು ಒಂದಷ್ಟು ತಣ್ಣಗಾಯಿತು. ಅದಕ್ಕೆಲ್ಲ ಕಾರಣವಾಗಿದ್ದು ನಾಟಿ ಕೋಳಿ ಸಾರು ಜೊತೆಗೆ ಬ್ರೇಕ್ಫಾಸ್ಟು. ಇಷ್ಟೆಲ್ಲ ಆದ ಮೇಲೆ ಎಲ್ಲವೂ ಸರಿಯಾಯ್ತಾ ಅಂತ ಹೇಳಿದ್ರೆ ಮತ್ತೆ DCM DK ಶಿವಕುಮಾರ್ ಅವರು ಈ ಹಿಂದೆ ಜಲಸಂಪನ್ಮೂಲ ಕಚೇರಿಗೆ ದೆಹಲಿಗೆ ಅಂತ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆದ್ರೆ ಬರಿಗೈನಲ್ಲಿ ವಾಪಸ್ ಬಂದ್ರು. ಸೋನಿಯಾ ಗಾಂಧಿ ಅವರು ತಮ್ಮ ಬೆಂಬಲಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅನ್ನುವಂತ ಕನಸನ್ನ ಕೂಡ ಹೊಂದಿದ್ರು. ಇದರ ಮಧ್ಯದಲ್ಲಿ ಅವರ ಬೆಂಬಲಿಗರು ಕೂಡ ಕೆಲವೊಂದಷ್ಟು ಹೇಳಿಕೆ ಕೊಟ್ಟರು. ಒಟ್ಟಿನಲ್ಲಿ ಆಂತರಿಕ ಸಂಘರ್ಷ ಗೊತ್ತಾಗ್ತಿದೆ. ಪಕ್ಷದ ಶಿಸ್ತಿನ ಸಿಪಾಯಿ DKಶಿಗೆ ಸಿಎಂ ಸ್ಥಾನ ನೀಡುವಂತೆ DCM DK ಶಿವಕುಮಾರ್ ಆಪ್ತರಿಂದ ಫುಲ್ ಡಿಮ್ಯಾಂಡ್ ಕೇಳಿ ಬರ್ತಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರಲಿ, ಯಾಕಂದ್ರೆ ಇದು ಅಹಿಂದ ಸಮುದಾಯದ ನಾಯಕರ ಬೇಡಿಕೆ ಆಗಿದೆ ಅನ್ನೋದು ಅವರ ಆಪ್ತ ಬಳಗದ ವಾಯ್ಸು. ಹೀಗಾಗಿ ಜನವರಿಯಲ್ಲಿ ದೆಹಲಿ ನಾಯಕರ ಭೇಟಿಗೆ ಕಸರತ್ತು ನಡೀತಾ ಇದೆ. ಸಿಎಂ ಟೀಮ್ ಹಾಗೆ DK ಶಿವಕುಮಾರ್ ಟೀಮ್ನಿಂದ ಮತ್ತೆ ದೆಹಲಿ ಟೂರ್ಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ. ರಾಹುಲ್ ಸೋನಿಯಾ ಭೇಟಿಗೆ ಉಭಯ ಬಣದಿಂದ ತಂತ್ರವನ್ನ ರೂಪಿಸ್ತಿದ್ದಾರೆ. ಸದ್ಯಕ್ಕೆ ಮೊದಲು ಸಚಿವ ಸಂಪುಟ ಪುನರ್ರಚನೆ ಆಗತ್ತೋ ಅಥವಾ ನಾಯಕತ್ವ ಬದಲಾವಣೆ ಆಗತ್ತೋ ಇದು ಪ್ರಶ್ನೆ. ಮೊದಲನೇದಾಗಿ ಕೆಲವೊಂದಷ್ಟು ಸಚಿವ ಸಂಪುಟದಿಂದ ಕೆಲವರನ್ನ ಕೈ ಬಿಡಲಾಗತ್ತೆ ಅಥವಾ ಒಂದು ಕ್ಷೇತ್ರದಲ್ಲಿ 3 ರಿಂದ 4 ಬಾರಿ ಯಾರ್ಯಾರು ಶಾಸಕರಾಗಿದ್ದಾರೆ ಅವರು ಸಚಿವ ಆಕಾಂಕ್ಷಿಗಳಾಗಿ ಕೂಡ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಇದ್ರ ಮಧ್ಯದಲ್ಲಿ ಸಂಪುಟ ಪುನರ್ರಚನೆ ಆಗತ್ತಾ? ಯಾಕಂದ್ರೆ ಇದಕ್ಕೂ ಕೂಡ ಗಾಳ ಹಾಕಿ ಕೆಲವೊಂದಷ್ಟು ನಾಯಕರು ಪಕ್ಷದಿಂದ ಉಚ್ಚಾಟನೆಯಾದವರು ಕೂಡ ಈ ರೇಸ್ನಲ್ಲಿ ಇದ್ದಾರೆ. ಹಾಗಾಗಿ ಏನಾಗಬಹುದು? ಜನವರಿಯಲ್ಲಿ ಏನಾದರೂ ಬದಲಾವಣೆ ಆಗತ್ತಾ? ಸಂಕ್ರಾಂತಿಯಲ್ಲಿ ಕ್ರಾಂತಿ ನಡೆಯತ್ತಾ? ಕಾದು ನೋಡಬೇಕು.